ಕರ್ನಾಟಕದ ಖ್ಯಾತ ಸಿನಿ ನಿರ್ಮಾಪಕರಾದಂತಹ ಉಮೇಶ್ ಬಣಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮೇಶ್ ಬಣಕರ್ ಅವರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ಇದು, ಜಾನಕಿಯವರು ನಿಜವಾಗಲೂ ಗ್ರಹಬಂಧನದಲ್ಲಿದ್ದಾರಾ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ನಿಮಗೆ ಈ ಹಿಂದೆ ಯಾವಾಗ ಜಾನಕಮ್ಮನವರು ಭೇಟಿಯಾಗಿದ್ರು, ಯಾವಾಗ ನೀವು ಮಾತಾಡಿಸಿದ್ರಿ ಲೇಟೆಸ್ಟ್ ಆಗಿ ಅಂತ, ರೀಸೆಂಟ್ ಆಗಿ? ಸರ್, ಬಹಳ ವರ್ಷಗಳ ಹಿಂದೆ ಸರ್, ಬಹಳ ವರ್ಷಗಳ ಹಿಂದೆ ಅಂದ್ರೆ ಅವರೊಂದು ಸಾಂಗ್ ರೆಕಾರ್ಡಿಂಗ್ ನ ಮುಗಿಸ್ಕೊಂಡು ಬರ್ತಾ ಇದ್ರು. ಅವ್ರನ್ನ ನಾನು ಆ ಸಂದರ್ಭದಲ್ಲಿ ನೋಡಿದ್ದು. ಅದಾದ್ಮೇಲೆ ತಿರುಗಿ ಅವ್ರನ್ನ ನಾನು ಭೇಟಿ ಆಗಕ್ ಆಗ್ಲಿಲ್ಲ ಸರ್. ಬಟ್ ಅವರು ಗೃಹ ಬಂಧನದಲ್ಲಿದ್ದಾರೆ ಅಂತಕ್ಕಂಥದ್ದು ನಮ್ಮ ಚಿತ್ರರಂಗ ತುಂಬಾ ಪ್ರಶ್ನೆ ಮಾಡುವಂತ ಒಂದು ಪರಿಸ್ಥಿತಿ. ಸೊ ಅವರಿಗೆ ಸರ್ಕಾರದ ವತಿಯಿಂದ ನಾನು ನಿಮ್ಮ ವಾಹಿನಿಗಳ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಸರ್ಕಾರ ತತ್ಕ್ಷಣದಲ್ಲಿ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಅವರು ಎಲ್ಲಿದ್ದಾರೆ, ಅವರು ಹೇಗಿದ್ದಾರೆ, ಆರೋಗ್ಯದ ಸ್ಥಿತಿಗತಿಗಳು ಹೇಗಿದೆ, ಅವ್ರಿಗೆ ಏನಾದ್ರೂ ನೆರವು ಬೇಕಾದ್ರೆ ಯಾವುದೇ ರೀತಿಯಾದಂತ ನೆರವಾಗಿರ್ಬೋದು, ಅದು ಅದಕ್ಕೆ ಸರ್ಕಾರ ಮುಂಚೂಣಿನಲ್ಲಿ ನಿಂತು ಅವ್ರನ್ನ ಕಾಪಾಡ್ಕೋಬೇಕಾದ್ದು ನಮ್ಮ ಧರ್ಮ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಮೈಸೂರಿನ ಶ್ರೀರಾಮ್ಪುರದಲ್ಲೇ ಇದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ನೀವಾಗಲಿ ಅಥವಾ ನಿಮ್ಮ ನಿರ್ಮಾಪಕ ಸಂಘದವರಾಗಲಿ, ಸಿನಿ ಗಣ್ಯರಾಗಲಿ, ಇವರೆಲ್ಲ ಹೋಗಿ ಭೇಟಿಯಾಗಿ ಬರುವಂತಹ ಚಾನ್ಸಸ್ ಏನಾದರೂ ಇದೆನಾ ಮುಂದಿನ ದಿನಗಳಲ್ಲಿ? ಸರ್, ಎಲ್ಲಿ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಸರ್. ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರರಂಗದವರು ಆಗ್ಬೋದು, ಯಾವುದೇ ಕಾರಣಕ್ಕೂ ಅವ್ರ ವಿಚಾರದಲ್ಲಿ ಇದು ಮಾಡಲ್ಲ. ನಮಗ್ ಗೊತ್ತಾಗ್ಬೇಕಲ್ಲ ಇಲ್ಲಿದ್ದಾರೆ ಅನ್ನೋ ಪತ್ತೆ ಹಚ್ಚಿ 100ಕ್ಕೆ ಇದು ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ಲಿ. ಸರ್, ಈಗ ಸಿನಿ ಗಣ್ಯರೊಬ್ಬರು ಅಂದರೆ ಸಿನಿ ಹಿರಿಯ ಪತ್ರಕರ್ತರು ಒಬ್ಬರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಕೇರ್ ಟೇಕರ್, ಅಲ್ಲಿ ಅವರ ಕೇರ್ ಟೇಕರ್ ನವೀನ ಅಂತ, ಯಾವುದೇ ಕಾರಣಕ್ಕೂ ಕೂಡ ಆತ ಒಳಗಡೆ ಬಿಡಲಿಲ್ಲ. ಈಗ ನಿಮ್ಮಂತಹ VVIPಗಳು ಹೋದರೆ ಅಟ್ಲೀಸ್ಟ್ ಅಲ್ಲಿ ಏನಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರುತ್ತಲ್ವಾ? ಆದ್ರಿಂದ ಮುಂದಿನ ಯೋಜನೆಗಳು ಹೆಂಗಿರುತ್ತೆ ನಿಮ್ಮದು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈ ವಿಚಾರವನ್ನ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅವ್ರು ಯಾರೇ ಆಗಿರ್ಲಿ ಹೋಗಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಏನು ಎತ್ತ ಅನ್ನೋದನ್ನ ಕೇಳ್ಕೊಂಡು ಬರ್ಲಿಕ್ಕೆ ನಾವು ಎಲ್ಲ ತೋರ್ಸಲ್ಲ ಅನ್ನೋಂಥದ್ದು ಇತ್ತು ಅಂದ್ರೆ ಅದು ಹಿನ್ನೆಲೆ ಏನು ಬಗ್ಗೆ ನಮಗೆ ಆ ವಿಚಾರದಲ್ಲಿ ನಾವು ತತ್ಕ್ಷಣದಲ್ಲಿ ಕಾರ್ಯಪ್ರವೃತ್ತ ಆಗ್ತೀವಿ. ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಬಹುದಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಸರ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆಯಲ್ಲ ಸರ್? ಈಗ ತಾವು ತಮ್ಮ ವಾಹಿನಿಗಳ ಮೂಲಕ ನಮ್ ಗಮನ ಸೆಳೆದಿದ್ದೀರಿ. ತತ್ಕ್ಷಣದಲ್ಲಿ ನನ್ನ ಅಧ್ಯಕ್ಷರ ಜೊತೆನಲ್ಲೂ ಮಾತಾಡ್ಕೊಂಡು, ಹಿರಿಯರಿದ್ದಾರೆ, ನಮ್ಮ ಚಿತ್ರರಂಗದ ಹಿರಿಯರಿದ್ದಾರೆ, ಮಾಜಿ ಅಧ್ಯಕ್ಷಗಳಿದ್ದಾರೆ, ಅವರೆಲ್ಲರ ಗಮನಕ್ಕೂ ಇದನ್ನ ತಂದು ಅವ್ರನ್ನ ಭೇಟಿಯಾಗಿ ಅವರ ಕಷ್ಟ ಸುಖ ಏನು ಎತ್ತ ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್. ಓಕೆ ಸರ್, ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಚಿತ್ರರಂಗದ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿರುವಂತಹ, ನಿರ್ಮಾಪಕರಾಗಿರುವಂತಹ ಉಮೇಶ್ ಬಣಕಾರ್ ಅವರ ಮಾತು. ಮುಂದಿನ ದಿನಗಳಲ್ಲಿ ಹೋಗುವಂತಹ ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಾನಾಗಲೇ ಹೇಳ್ತಾ ಇದ್ದೆ, ಅನೇಕ ಜನ VVIPಗಳು ಹೋದರೆ ಮಾತ್ರ ಅವರನ್ನು ನೋಡೋಕ್ಕೆ ಬಿಡ್ತಾರಂತೆ. ಆದ್ದರಿಂದ VVIPಗಳು ಹೋಗಿ ಬರ್ತಾರಾ? VVIPಗಳು ಹೋದರೆ ಅಲ್ಲಿ ಜಾನಕಿ ಅಮ್ಮನವರ ದರ್ಶನ ಆಗುತ್ತಾ? ಅಷ್ಟು ಸುಲಭವಾಗಿ ಆಗಿ ಅವರು ಬಂದು ಮಾಧ್ಯಮಗಳ ಮೂಲಕ ಅವರ ಅಭಿಮಾನಿಗಳಿಗೆ ಒಂದು ವಿಚಾರವನ್ನು ಹೇಳಿದರೆ, ಜಾನಕಿ ಅಮ್ಮನವರ ಪ್ರಸ್ತುತ ಈಗಿನ ಆರೋಗ್ಯದ ಸ್ಥಿತಿಗತಿಗಳನ್ನು ಹೇಳಿದರೆ ಅಟ್ಲೀಸ್ಟ್ ಅಭಿಮಾನಿಗಳಿಗೂ ಒಂದು ಸಮಾಧಾನ ಆಗುತ್ತಲ್ವ? ಈಗ ನಿರಂತರವಾಗಿ ಅನಾರೋಗ್ಯದ ಸಮಸ್ಯೆಯಿಂದ ಜಾನಕಿ ಅಮ್ಮನವರು ಇದ್ದಾರೆ, ಅದಕ್ಕೆ ಅವರನ್ನು ನೋಡೋಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಹೇಳಿದರೆ ರೈಟ್, ಓಕೆ, ಅದನ್ನು ಒಪ್ಕೊಳ್ಳೋಣ. ಆದರೆ ಗುಟ್ಟಾಗಿ ಗುಪ್ತವಾಗಿ ಪಕ್ಕದ ಮನೆಯವರಿಗೆ ಈ ಮನೆಯಲ್ಲಿ ಜಾನಕಮ್ಮನವರು ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಬಹಿರಂಗಪಡಿಸದೆ ಅವರನ್ನು ಗೃಹಬಂಧನಕ್ಕೆ ಒಳಮಾಡಿದ್ದಾರೆ ಅಂತಂದರೆ ವಾಟ್ ವಾಸ್ ದ ರೀಸನ್? ಕಾರಣ ಏನಿರಬಹುದು ಅನ್ನುವಂಥದ್ದೇ ಪ್ರಶ್ನೆ. ಯಾರೂ ಪ್ರಶ್ನೆ ಮಾಡೋರಿಲ್ವಾ ಈ ವಿಚಾರವನ್ನು?
ಪ್ರಶ್ನೆ ಮಾಡಬೇಕು. ಯಾಕೆ ಜಾನಕಮ್ಮನವರ ವಿಚಾರದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದರೆ, ಒನ್ಸ್ ಅಗೇನ್ ನಾನಾಗಲೇ ಹೇಳಿದೆ, ಕರ್ನಾಟಕದ ಆಸ್ತಿ ಸ್ವಾಮಿ ಆ ಮಹಾತಾಯಿ. ಕಲಾವಿದರು ಅನ್ನುವಂಥವ್ರು ಯಾರ್ಯಾರು ಏನೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಮನರಂಜನೆಗಾಗಿ ಕೆಲಸ ಮಾಡಿರೋದ್ರಿಂದ, ನಮ್ಮ ಮನರಂಜನೆಗಾಗಿ ತಮ್ಮ ಸಾಧನೆ ಮಾಡಿರೋದ್ರಿಂದ ಅವರಿಗೆ ಈ ಸ್ಥಿತಿಗತಿಗಳಿದೆ ಅಂತ ನಾವು ಹೇಳ್ತೀವಿ, ವಿನಂತಿ ಮಾಡ್ಕೊಳ್ತೀವಿ.